ಹಾಸನದ ಮೊಸಳೆ ಹೊಸಳ್ಳಿ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಮ್ಸ್ ಆಸ್ಪತ್ರೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಭೇಟಿಯನ್ನ ಕೊಟ್ಟಿದ್ದಾರೆ. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಆರ್ ಅಶೋಕ್. ಗಾಯಾಳುಗಳ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಂಡರು. ವೈದ್ಯರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು. ದೇವೇಗೌಡರು ಕೂಡ ಈಗ ಆಲ್ರೆಡಿ ಹೋಗಿದ್ದಾರೆ ಹಾಸನಕ್ಕೆ. ಅವರು ಕೂಡ ಹೋಗಿ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ಹೋಗಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಕೂಡ ಇದ್ದಾರೆ ಅಲ್ಲಿ. ಬಿಜೆಪಿ ನಾಯಕರ ಜೊತೆ ಬಂದು ಆರೋಗ್ಯವನ್ನು ವಿಚಾರಿಸಿದ್ರು, ಏನೇನಾಯಿತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ನಾ ಬೆಂಗಳೂರಿಂದ ಹೊರಡುವಂಥ ಸಂದರ್ಭದಲ್ಲಿ 5 ಲಕ್ಷ ಸಾಲಲ್ಲ, ಅಟ್ಲೀಸ್ಟ್ ಒಂದು 10 ಲಕ್ಷನಾದರೂ ಕೊಡಲಿ ಸರ್ಕಾರ. ಬಿಕಾಸ್ ಎಲ್ಲ ಕೂಡ ಯುವಕರು, ಬಡವರ ಮನೆ ಮಕ್ಕಳು. ಆ ಪರಿಹಾರದ ಮೊತ್ತವನ್ನು ಜಾಸ್ತಿ ಮಾಡಿದ್ರೆ ಒಳ್ಳೇದಿರುತ್ತೆ ಅಂತ ಆಗ್ರಹಿಸಿದ್ರು ಅವರು. ಒಟ್ಟಾರೆ ಈ ಘಟನೆ ಇಡೀ ರಾಜ್ಯದಲ್ಲಿ ಗಣೇಶ ಹಬ್ಬಗಳಿಗೆ ಮಾಡುವಾಗ ಇನ್ನು ಮುಂದೆ ಪೊಲೀಸರು ಇನ್ನು ಮುಂದೆ ಈ ಥರ ಘಟನೆ ಆಗಬಾರ್ದು ಅಂತ ಹೇಳಿದ್ರೆ ಪೊಲೀಸರು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಸರ್ಕಾರ ಒಂದು ಸರ್ಕ್ಯುಲರ್ ಆದರೂ ಹೊರಡಿಸ್ಬೇಕು. ಅಲ್ಲಿ ಮೆರವಣಿಗೆ ಬರ್ತದೆ, ಆ ರಸ್ತೆಗಳೆಲ್ಲ ಬಂದೋಬಸ್ತ್ ವ್ಯವಸ್ಥೆ ಆಗಬೇಕು. ಇಲ್ಲಿ ಆ ಬಂದೋಬಸ್ತ್ ವ್ಯವಸ್ಥೆ ಆಗಿದ್ದರೆ ಇಲ್ಲಿ ಆಗ್ತಾನೆ ಇರಲಿಲ್ಲ ಈ ಘಟನೆ. ಎಲ್ಲೋ ಒಂದು ಕಡೆ ಪೊಲೀಸರು ಕೂಡ, ನಾನು ಪೊಲೀಸರದು ತಪ್ಪು ಅಂತ ನಾನು ಹೇಳಕ್ಕೆ ಹೋಗಲ್ಲ, ಆಪಾದನೆ ಮಾಡೋಕ್ಕೆ ನಾನು ಬಂದಿಲ್ಲ. ಪೊಲೀಸರು ಕೂಡ ಇಂಥ ಸಂದರ್ಭದಲ್ಲಿ ಗಾಡಿಗಳು ವೇಗವಾಗಿ ಬರ್ದಂಗೆ ನೋಡಿಕೊಂಡು ಕ್ರಮ ತೆಗೆದುಕೊಳ್ಬೇಕು. ಇದೇನೋ ಒಂದು ಮಾನವೀಯತೆ ದೃಷ್ಟಿಯಿಂದ ಪರಿಹಾರವನ್ನು ಜಾಸ್ತಿ ಮಾಡಬೇಕು. ನಾನು ಇದರಲ್ಲಿ ಯಾರ್ದು ತಪ್ಪು ಸರಿ ಪ್ರಶ್ನೆ ಅಲ್ಲ. ಇಲ್ಲಿ ನೊಂದಿರ್ತಕ್ಕಂಥ ಕುಟುಂಬಗಳಿಗೆ ಪರಿಹಾರ ಕೊಡೋ ಮುಖಾಂತರ ಅವ್ರ ಜೀವನದಲ್ಲಿ ಮುಂದೆ ಅವರ ಮಕ್ಕಳಿಗೆ ಇರ್ಬೋದು, ಅವರ ತಂದೆ ತಾಯಿಗೆ ಇರ್ಬೋದು, ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಅಂಥದ್ದು ಕೂಡ ಸರ್ಕಾರದ ಕರ್ತವ್ಯ ಇದೆ. ಆ ಕೆಲಸನೂ ಕೂಡ ಸರ್ಕಾರ ಮಾಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಗಣಪತಿ ಮೆರವಣಿಗೆಯಲ್ಲಿ ಕ್ಯಾಂಟರ್ ಹರಿದ ಕೇಸ್ಗೆ ಸಂಬಂಧಪಟ್ಟಂತೆ 9 ಮಂದಿ ಸಾವನ್ನಪ್ಪಿರುವಂಥದ್ದು. ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದೆ. ಶಿವಯ್ಯನ ಕೊಪ್ಪಲು ಗ್ರಾಮದ ಚಂದನ್ ಗಂಭೀರವಾಗಿರುವಂಥದ್ದು. ಗಣಪತಿ ಮೆರವಣಿಗೆಯ ಸಂದರ್ಭದಲ್ಲಿ ನಿನ್ನೆ ಏನು ಘೋರ ದುರಂತ ಸಂಭವಿಸಿತು. 9 ಮಂದಿ ಸಾವನ್ನಪ್ಪಿದ್ರು. ಮತ್ತೊಬ್ಬ ಯುವಕನ ಸ್ಥಿತಿ ಗಂಭೀರವಾಗಿದೆ. ಶಿವಯ್ಯನ ಕೊಪ್ಪಲು ಗ್ರಾಮದ ಚಂದನ್ ಅನ್ನುವಂಥ ಯುವಕ ಗಂಭೀರವಾಗಿರುವಂಥದ್ದು. ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂಥದ್ದು ಚಂದನ್. ಐಸಿಯುನಲ್ಲಿ ಓರ್ವನ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಿದ್ರು ಉಸ್ತುವಾರಿ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು. ಆರೋಗ್ಯ ಸ್ಥಿತಿ ಚಿಂತಾಜನಕವಾಗಿರುವಂಥದ್ರ ಬಗ್ಗೆ ಹಿಮ್ಸ್ ಆಸ್ಪತ್ರೆಯ ಉನ್ನತ ಮೂಲಗಳಿಂದಲೂ ಕೂಡ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಆದಂಥ ಘೋರ ದುರಂತ ಇದೆಯಲ್ಲ, 9 ಮಂದಿ ಬಲಿಯಾಗಿರುವಂಥದ್ದು. ಅದಕ್ಕೆ ಮತ್ತೋರ್ವನ ಸ್ಥಿತಿ ಕೂಡ ಗಂಭೀರವಾಗಿದೆ. ಯಾಕೆಂದ್ರೆ ಅದೇನು ಮಾಮೂಲಿ ಗಾಡಿ ಅಲ್ಲ, ಅದು ದೊಡ್ಡ ಟ್ರಕ್ ಬೇರೆ. ಅಲ್ಲಿ ಎಂಥ ಬ್ಯಾರಿಕೇಡ್ ಹಾಕಿದ್ರು ಕೂಡ ಅಷ್ಟೇ, ಆತ ಬರ್ತಾ ಇದ್ದಂಥ ಒಂದು ಸ್ಪೀಡಲ್ಲಿ ಯಾವ ಬ್ಯಾರಿಕೇಡು ಕೂಡ ಉಳ್ಕೊಳ್ತಾ ಇರಲಿಲ್ಲ ಬಿಡಿ. ಅಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣಮೂರ್ತಿ, ಮತ್ತೊಬ್ಬನ ಸ್ಥಿತಿ ಗಂಭೀರವಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಉಳಿದಂಥವರ ಪರಿಸ್ಥಿತಿ ಎಲ್ಲ ಹೇಗಿದೆ? ಇನ್ನು ಯಾರೆಲ್ಲ ಬರ್ತಾ ಇದ್ದಾರೆ ರಾಜ್ಯದ ಗಣ್ಯರು ಅವರ ಒಂದು ಆರೋಗ್ಯವನ್ನು ವಿಚಾರಿಸುವಂತ ನಿಟ್ಟಿನಲ್ಲಿ? ಪೃಥ್ವಿ, ಬೆಳಗಿಂದನೂ ಕೂಡ ರಾಜ್ಯದ ವಿವಿಧ ರಾಜಕೀಯ ಗಣ್ಯರು ಕೂಡ ಸ್ಥಳ ಪರಿಶೀಲನೆ ಕೂಡ ನಡೆಸಿದ್ರು ಮತ್ತು ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಹಾಸನದ ಹಿಮ್ಸ್ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂತಹ ಗಾಯಾಳುಗಳಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬೆಳಗ್ಗೆಯಿಂದನೂ ಕೂಡ ನಿನ್ನೆ ರಾತ್ರಿ JDS ನ ಯುವ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಮತ್ತು ಇವತ್ತು ಬೆಳಗ್ಗೆ ಹೊಳೆನರಸೀಪುರದ ಶಾಸಕರಾಗಿದ್ದ ಮಾಜಿ ಸಚಿವರಾಗಿರ್ತಕ್ಕಂತಹ ರೇವಣ್ಣನವರಾಗಿರ್ಬೋದು ಮತ್ತು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡರು ಮತ್ತೆ ವಿಪಕ್ಷ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಸೇರಿದಂತೆ ಅನೇಕ ಶಾಸಕರುಗಳು ಕೂಡ ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಿದರೆ ಮತ್ತು ಹಾಸನದ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದಂತಹ ಗಾಯಾಳುಗಳಿಗೂ ಕೂಡ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇವತ್ತು ಸಂಜೆ ವೇಳೆಗೆ ಏನು ಹಾಸನಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಈಗಾಗಲೇ ಆಗಮಿಸಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಎಲ್ಲರನ್ನ ಆರೋಗ್ಯ ವಿಚಾರಣೆ ಕೂಡ ಇನ್ನೇನು ಮಾಹಿತಿಯನ್ನ ಪಡ್ಕೊಳ್ತೀನಿ. ಹಾಗೆ ಸಂಪರ್ಕದಲ್ಲಿರಿ. ಹಾಸನದಲ್ಲಿ ಗಣೇಶ ಮೆರವಣಿಗೆ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನಕ್ಕೆ ಭೇಟಿಯನ್ನ ಕೊಟ್ಟಿರುವಂಥದ್ದು ಮಾಜಿ ಪ್ರಧಾನಿ HD ದೇವೇಗೌಡರು. ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಲಿದ್ದಾರೆ ದೇವೇಗೌಡರು.
ಅವರು ಈಗ ಆಲ್ರೆಡಿ ಸಾಕಷ್ಟು ಏಜ್ ಆಗಿದೆ, ಪಾಪ ಅವ್ರನ್ನೇ ಇಬ್ಬರು ಕರ್ಕೊಂಡು ಬರಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಹಾಸನದಲ್ಲಿ ಆಗಿರುವಂಥ ದುರಂತದ ಹಿನ್ನೆಲೆಯಲ್ಲಿ ಅವರು ಕೂಡ ಹೋಗಿ ಸಾಂತ್ವನವನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ. ಮೃತರ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳಲಿದ್ದಾರೆ ಎಚ್ ಡಿ ದೇವೇಗೌಡರು. ಹಾಸನಕ್ಕೆ ಈಗ ಆಲ್ರೆಡಿ ಹೋಗಿರುವಂಥದ್ದು. ಹಾಸನದಲ್ಲಿ ಗಣೇಶ ಮೆರವಣಿಗೆ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಪಕ್ಷದ ರಾಜಕೀಯ ಗಣ್ಯರು ಹೋಗಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಈಗ ದೇವೇಗೌಡರು ಕೂಡ ಹಾಸನಕ್ಕೆ ಬಂದಿದ್ದಾರೆ. ಇದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಕೃಷ್ಣಮೂರ್ತಿ, ಇಲ್ಲಿ ದೇವೇಗೌಡರೇ ಪಾಪ ತುಂಬಾ ಕಷ್ಟದಲ್ಲಿ ಓಡಾಡುವಂಥ ಪರಿಸ್ಥಿತಿ ಇರುವಂಥದ್ದು. ಹೀಗಿದ್ರೂ ಕೂಡ ಹಾಸನಲ್ಲಿ ಆಗಿರುವಂಥ ದುರಂತದ ಬಗ್ಗೆ ಅವರು ಯಾವ ರೀತಿಯಾಗಿ ಸಾಂತ್ವನವನ್ನು ಹೇಳಲಿಕ್ಕೆ ಬರ್ತಾ ಇದ್ದಾರೆ? ಈಗ ಆಲ್ರೆಡಿ ಬಂದಿದ್ದಾರಾ? ಪೃಥ್ವಿ, ಈಗಾಗಲೇ ಹಾಸನದ ಪ್ರವಾಸಿ ಮಂದಿರಕ್ಕೆ ಎಚ್ ಡಿ ದೇವೇಗೌಡರು ಆಗಮಿಸಿದ್ದಾರೆ. ಇನ್ನೇನು ಕೆಲ ಹೊತ್ತಿನಲ್ಲೇ ಹಾಸನದ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಗಾಯಾಳುಗಳಿಗೂ ಕೂಡ ಅವರು ಸಾಂತ್ವನ ಹೇಳಿದ್ದು, ಅವರ ಏನು ಆರೋಗ್ಯ ವಿಚಾರಣೆಯನ್ನು ಕೂಡ ಮಾಡಲಿದ್ದಾರೆ. ಹಾಸನದ ರಾಜಕೀಯದಲ್ಲಿ ದೇವೇಗೌಡರ ಒಂದು ಶಕ್ತಿ ಅದು ಹಾಸನದಲ್ಲಿ ಹೊರತುಪಡಿಸಿದ್ರೆ ಹೊಳೆನರಸೀಪುರ ಕ್ಷೇತ್ರದಲ್ಲಿ ಅವರು ಮೊದಲ ಬಾರಿಗೆ ಸ್ಪರ್ಧೆ ಮಾಡಿದ್ದು ಮತ್ತು ಹಾಸನದ ಸಂಸದರಾಗಿದ್ದು ಎಲ್ಲವೂ ಕೂಡ ಹಾಸನದಿಂದನೇ ಆಗಿದೆ. ಸುಮಾರು 65 ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಹೊಳೆನರಸೀಪುರದಲ್ಲಿ ರಾಜಕೀಯವನ್ನು ಶುರು ಮಾಡಿದಂತಹ ದೇವೇಗೌಡರಿಗೆ ಅದೇ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಕೌಟುಂಬಿಕ ಸಂಬಂಧವನ್ನು ಕೂಡ ಅವರು ಹೆಚ್ಚಾಗಿ ಹೊಂದಿದ್ದಾರೆ. ಈ ಮೃತಪಟ್ಟಿರ್ತಕ್ಕಂಥ ಯುವಕರಲ್ಲಿ ಕೆಲ ಯುವಕರು ಕೂಡ ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮನವರ ಸ್ವಗ್ರಾಮ ಮುತ್ತಿಗೆ ಹಿರೇಹಳ್ಳಿ ಗ್ರಾಮದಲ್ಲೂ ಕೂಡ ಇದ್ದಾರೆ. ಆ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಕೂಡ ಇವರು ನಿಕಟ ಸಂಬಂಧವನ್ನು ಕೂಡ ಹೊಂದಿರೋದ್ರಿಂದ ಅವರಿಗೆ ರಾಜಕೀಯವಾಗಿ ಸುಮಾರು 1962ರಿಂದ ಇಲ್ಲಿವರೆಗೂ ಕೂಡ ಯಾವುದೇ ಚುನಾವಣೆ ಆದ್ರೂ ಕೂಡ ಆ ಹೋಬಳಿಯಲ್ಲಿ ವಿಶೇಷವಾಗಿ ಬಂದು ಪ್ರಚಾರವನ್ನ ಮಾಡೋದಾಗಿರ್ಬೋದು, ಇದು ನನ್ನ ಹೋಬಳಿ ಎಂಬಂತ ರೀತಿಯಲ್ಲಿ ಭಾಷಣಗಳನ್ನ ಮಾಡೋದ್ರೆ ಎಲ್ಲದನ್ನು ಕೂಡ ಇಲ್ಲಿವರೆಗೂ ಇಟ್ಕೊಂಡಿದ್ದಾರೆ. ಆದ್ರೆ ನಿನ್ನೆ ಕೂಡ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಅವರು ಈ ವಿಚಾರವಾಗಿ ಸಂತಾಪವನ್ನು ಸೂಚಿಸಿದ್ದು, ಯಾರೆಲ್ಲ ಸಾವನ್ನಪ್ಪಿದ್ದಾರೆ ಅವರಿಗೆ ಅವರ ಕುಟುಂಬಕ್ಕೆ ಶಕ್ತಿ ಕೊಡುವಂತ ಕೆಲಸ, ಧೈರ್ಯವನ್ನು ಹೇಳುವಂತ ಕೆಲಸ ಮಾಡಿದ್ರು. ಇವತ್ತು ಕೂಡ ಹಾಸನದ ಏಮ್ಸ್ ಆಸ್ಪತ್ರೆಗೆ ಬಂದು ಇದೇ ರೀತಿಯಿಂದ ಕೆಲಸ ಮಾಡಲಿದ್ದಾರೆ. ನಾಳೆ ಇವತ್ತು ಕೂಡ ಇಲ್ಲೇ ಉಳಿದುಕೊಂಡು ನಾಳೆ ಅವರ ಮೃತರಾಗಿರ್ತಕ್ಕಂಥ ಮನೆಗಳಿಗೂ ಕೂಡ ಭೇಟಿ ನೀಡುವಂತ ಸಾಧ್ಯತೆಗಳು ಇದೆ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ.